ನಮಸ್ಕಾರ ರೀ, ನಮ್ಮಂದಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ಏಪ್ರಿಲ್ ಚಾಟ್ನಿಯ 3ನೇ ಎಪಿಸೋಡ. ಈಗ 2 ಎಪಿಸೋಡ್ನಾಗಂತರೂ ಯಾವ ರೀತಿ ನಾವು ಪ್ಲಾಟ್ 1ನೇ ಎಪಿಸೋಡ್ನಾಗಂತರೂ ಪ್ಲಾಟ್ ಯಾವ ರೀತಿ ಒಡಿಸ್ಕೋಬೇಕು, ಅದಕ್ಕೆ ಏನೇನು ಮಾಡ್ಕೋಬೇಕು ಕೆಲಸ, ಯಾವ ಗೊಬ್ಬರಗಳನ್ನು ಹಾಕಬೇಕು, ಯಾವ ಟೈಮ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಅದ್ರಾಗ ತಿಳ್ಕೊಂಡಿವ್ರಿ. ಈಗೇನದ ನಾವು 1ನೇ ಸೆಂಡ ಹೊಡೆದು ಮುಂದೆ 2ನೇ ಸಬ್ಕೆನ ಯಾವ ರೀತಿ ನಾವು ಬೆಳೆಸಬೇಕು, ಒಂದು ಹಂತದ ಗರ್ಭ ಅಂದ್ರೆ ಒಂದು ರೌಂಡ್ ಗರ್ಭನ ಔಷಧಗಳು ಹೆಂಗೆ ಹೊಡ್ಕೋಬೇಕು, ಯಾವ ರೀತಿ ಹೊಡ್ಕೋಬೇಕು, ಆಮೇಲೆ ಪ್ರಮಾಣ ಹೆಂಗೆ ಹಾಕೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಏನದ 37ರಿಂದ 38 ದಿವಸ ತನಕ ಏನೇನೆಲ್ಲ ಪ್ಲ್ಯಾನ್ ಹಾಕೊಂಡು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಂಡಿವ್ರಿ. ಈಗೇನದ ನಮ್ಮದು ಪ್ರಮುಖ ಹಂತನೇ 35 ದಿನ ಹಿಡ್ಕೊಂಡು 60 ದಿನ ತನಕ ಏನು ಈ ನಡುವಿನ ಕಾಲಾವಧಿ ಅದಲ್ಲ, ಇದು ಭಾಳ ಪ್ರಮುಖ ಹಂತ. ಇದ್ರಾಗ ಯಾವುದೇ ನಾವು ಗರ್ಭಿನ ಸಲುವಾಗಿ ಹೊಡೆಯುವಂಥ ಔಷಧಗಳವಲ್ರಿ, ಯಾವೂ ಮರೆಯುವಂಗಿಲ್ಲ. ಮರ್ತೇವಿ ನಮ್ಮ ಗೊನೆ ಫೇಲ್ ಆಗಿಬಿಡ್ತದೆ, ಸಣ್ಣ ಬಂದುಬಿಡ್ತದೆ, ಕರಿ ಹೋಗ್ತಿರ್ತದೆ, ಸಬ್ಕೇನು ಸರಿ ಆಗಂಗಿಲ್ಲ. ಭಾಳಷ್ಟು ಸಮಸ್ಯೆಗಳನ್ನು ನಾವು ಮುಂದೆ ಅಕ್ಟೋಬರ್ದಾಗ ಎದುರಿಸ್ತೀವಿ, ಅನುಭವಿಸ್ಬೇಕಾಗ್ತದೆ. ಈಗೇನದ ನಾವು ಮಾಡೋ ಕೆಲಸನೇ ಏಟ್ರಿ 30 ದಿನ ಹಿಡ್ಕೊಂಡು 60, ಒಂದು ತಿಂಗಳು 50 ದಿನ, ಒಂದು 20ರಿಂದ 25 ದಿವಸ ನಾವು ಕರೆಕ್ಟಾಗಿ ವರ್ಕ್ ಮಾಡ್ಕೊಂಡೇವು ಅಂದರೆ ಯಾವುದೇ ರೀತಿಯಾದಂಥ ನಮಗೆ ತೊಂದರೆ ಆಗಂಗಿಲ್ಲ ರೀ. ಈಗ ಸದ್ಯಕ್ಕೆ ಒಂದು ರೌಂಡ್ ನಾವು ಅನ್ನೋದ ಗರ್ಭಿನ ಔಷಧ ಯಾವ ರೀತಿ ಹೊಡ್ಕೊಂಡಿವಿ, ಈ ತೆಳಗೆ 5 ಎಲೆ ಶೆಂಡ ಹೊಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ಗರ್ಭ ಯಾವ ರೀತಿ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು, ಏನು ಅನ್ನೋದೆಲ್ಲ ವಿಸ್ತಾರವಾಗಿ ನಿಮ್ಗೆ ಆ ವಿಡಿಯೋದಾಗ ಹೇಳಿನೇ ರೀ. ಈಗೇನದ ಮುಂದೆ 2ನೇ ರೌಂಡ್ ನಾವು ಯಾವ ರೀತಿ ಆದಂಥ ಗರ್ಭಿನ ಔಷಧಗಳು ಹೊಡ್ಕೋಬೇಕು. ಈಗ 38 ದಿವ್ಸ ಯಾವ ರೀತಿ ಹೊಡ್ಕೊಂಡಿನಿ ಅನ್ನೋದು ಹೇಳೇನಿ ರೀ. ಈಗ ಸದ್ಯಕ್ಕೆ ನಾವು ಒಂದು ಸ್ವಲ್ಪ ಕಡ್ಡಿ ದಪ್ಪ ಮಾಡ್ಕೋಬೇಕು. ಕಡ್ಡಿ ದಪ್ಪ ಮಾಡ್ತಾನೆ ನಮ್ಗೆ ತಪ್ಪಲು ಅಗಲಾಗಿ ಚೆಂದಾಗಿ ಬರಬೇಕು. ಇದು ಅಲ್ದೇ ಏನಾಗಬೇಕು ರೀ, ಮೃದುವಾಗಿ ಬೆಳಿಬೇಕು. ಮೃದುವಾಗಿ ಬೆಳೆದು ಫಸ್ಟ್ ಕ್ಲಾಸ್ ಕಡ್ಡಿ ಆಗಬೇಕು ನಮ್ಗೆ. 2ನೇ ಸಬ್ಕೆನ ನಾವು ಗರ್ಭ ಆಗೋದೇ 2ನೇ ಸಬ್ಕೆನ ಒಳಗೆ ರೀ. ತಳಗಿನ ಅಂತೂ 5 ಎಲೆ ಒಳಗೆ ಒಂದು ಕಣ್ಣು ಸಿಕ್ಕಿರ್ತದೆ ನಮ್ಗೆ, 1 ಅಥವಾ 2. ಈ 2ನೇ ಸಬ್ಕೆಂದಾಗ ಫಸ್ಟಿಗೆ ಬೆಳೆಯುವಂಥ 3-4 ಕಣ್ಣು ಅನ್ನೋದು ಅದೇ ನಮಗೆ ಮೇನ್ ಇಂಪಾರ್ಟೆಂಟ್ ರೀ. ನಮಗೆ ಗೊನೆ ಬರೋದು ಅಲ್ಲಿ, ನಮ್ಮನ್ನು ಉದ್ಧಾರ ಮಾಡೋ ಕಡ್ಡಿನೂ ಅದೇ ರೀ. ಯಾಕಂತಂದ್ರೆ ಇಲ್ಲಿ ನಮಗೆ ಗೊನೆ ಬರಲಿಲ್ಲ ಅಂದ್ರೆ ನಾವು ಫೇಲ್ ಆಗಿಬಿಡ್ತೀವಿ. ಅದಕ್ಕೇನದ ಇಲ್ಲೇನದ ಸ್ವಲ್ಪ ಸ್ಲೋ ಆಗಿನೂ ಬೆಳಿಬೇಕು ರೀ. ನಾವೆಲ್ಲ ಗೊಬ್ಬರಗಳು ಕೊಟ್ಕೊಂಡು ಸ್ಪೀಡ್ ಮಾಡೋಕ್ಕೆ ನೋಡ್ತೀವಿ ರೀ. ಆದ್ರೆ ಸ್ವಲ್ಪ ನಿಂತು ಗಿಡ ಬೆಳೀತಂದ್ರೆ ಏನಾಗ್ಬಿಡ್ತದೆ ರೀ, ನಮಗೆ ಗರ್ಭ ಹಾಲಕ್ಕೆ ಅನುಕೂಲ ಆಗ್ತದೆ ರೀ. ಗರ್ಭ ಆಯ್ತಂದ್ರೆ ಏನಾಗ್ಬಿಡ್ತದೆ ರೀ, ನಮಗೆ ಮುಂದೆ ಯಾವುದೇ ರೀತಿ ಅಂತ ತೊಂದರೆ ಆಗಂಗಿಲ್ಲ. ಒಂದು ಸ್ವಲ್ಪ ಇಲ್ಲಿನ ನಾವು ಗಿಡದ ಬೆಳವಣಿಗೆನ ನಿಲ್ಸಾಮ್ರಿ, ಒಂದು ದಿವಸ ಜಾಸ್ತಿ ನಿಲ್ಸೋದಿಲ್ಲ ರೀ. ಒಂದು ದಿವಸ ನಿಲ್ಲಿಸಿದೇವಂದ್ರೆ ಏನಾಗ್ಬಿಡ್ತದೆ ರೀ, ಕರೆಕ್ಟಾಗಿ ಹೆಲ್ದಿಯಾಗಿ ಹೋಗಿಬಿಡ್ತದೆ ರೀ. ನಮ್ಮ ಗರ್ಭ ಅನ್ನೋದು ಕರೆಕ್ಟಾಗಿ ಯಾವುದೇ ರೀತಿಯಂಥ ಸೈಡ್ ತೊಂದರೆ ಅಲ್ಲಾರ್ದೆ ಗರ್ಭಾಗಿ ಹೋಗಿಬಿಡ್ತದೆ. ಅದಕ್ಕೆ ನಾವೇನು ಮಾಡಮ್ರಿ, ಒಂದು ಲಿವೋಸಿನ 05234 ಬಾರ ಎಕ್ಸಾಕ್ಟ್ ಅಲ್ಲಿ ಕ್ಲೋಸ್ ಆಯ್ತು ರೀ. ಎಟ್ರಿ 29-30ನೇ ದಿವ್ಸಿಗೆ ಏನು ಮಾಡ್ಕೊಂಡಿದ್ದೇವಲ್ಲ ಅಲ್ಲಿಗೆ ಬಾರ ಎಕ್ಸಾಕ್ಟ್ ಕ್ಲೋಸ್, ಇನ್ನು ಚೇಂಜಸ್ ಆಗಿಬಿಡುತ್ತೆ. 05234 ನಮ್ಗೆ 2ನೇ ಸಬ್ಕೇನು ಬೆಳಿಬೇಕಲ್ರಿ, ನಮ್ಗೆ ಹೆಲ್ದಿಯಾಗಿ ಬೆಳಿಬೇಕು. ಹಾಗಾಗಿ ಏನದ 05234 ಇದ್ರ ಜೊತೆ ಬೋರಾನ್. ಈಗ ನೋಡಿರಿ, ಲಿವೋಸಿನ್ ಅಂತರೂ 100 ml ಅಥವಾ 125 ml ನಮ್ಮ ವಾತಾವರಣ ತಕ್ಕಂತೆ ನಾವು ಚೇಂಜಸ್ ಮಾಡ್ಕೊಂಡಿದ್ದೇವೆ ರೀ. ಇಲ್ಲಿ ಏನದ ಆಟೋಮೆಟಿಕ್ ನಾವು ಈ ಔಷಧ ಹೊಡಿಬೇಕನ್ನೋದ್ರಾಗ ನಾವು ಯಾಕಡೆ ಹೋಗಿ ಏಪ್ರಿಲ್ 1ನೇ ತಾರೀಕಿನ ಹಿಡ್ಕೊಂಡು 15 ಬೇಡ ಏಪ್ರಿಲ್ 20ನೇ ತಾರೀಕಿನ ತನಕ ಹೊಡೆದಿರ್ತೀವಿ ರೀ. ಈ ಮೂಮೆಂಟ್ನಾಗ ಆಲ್ಮೋಸ್ಟ್ ಸ್ವಲ್ಪರೇ ಮಳೆ ಆಗಿರ್ತದೆ ರೀ, ವಾತಾವರಣ ಚೇಂಜ್ ಆಗಿರ್ತದೆ. ಹಾಗಾಗಿ ಈ ಟೈಮ್ದಾಗ ನಾವೇನು ಮಾಡ್ಕೊಳ್ಳಮ್ರಿ, ಒಂದು ಸ್ವಲ್ಪ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಮ್ಮಿ. ಮಳೆ ಆಗಿತ್ತಿಲ್ಲ, ನಮ್ದು ಒಂದು ಸ್ವಲ್ಪ ಕುಳಿ ಬೆಳವಣಿಗೆ ಕಡಿಮೆ ಇತ್ತು ಅಂದರೆ ಏನದ ಒಂದು ಸ್ವಲ್ಪ 125-130 ml ಅಥವಾ ಸ್ವಲ್ಪ ಇಲ್ಲ, ಈ ಕಡೆ ಪರವಾಗಿಲ್ಲ, ಈ ಕಡೆ ಸ್ಪೀಡು ಇಲ್ಲ, ಈ ಕಡೆ ಸ್ಲೋ ಇಲ್ಲತ್ತಂದ್ರೆ 150 ml ಹಾಕೋಬೋದು ರೀ. ಇಲ್ಲರಿ 2ನೇ ಸಬ್ಕೇನು ಭಾಳ ಸ್ಪೀಡ್ ಎದ್ದು ಬಂದುಬಿಟ್ಟದ್ರಿ, ನಂದು ಮಳೆ ಆಯಿತು, ನನಗೆ ನೀರಿನ ಸಫಿಷಿಯೆಂಟ್ ಅನುಕೂಲ ಅದ, ನಂದೆಲ್ಲ ಬೇರೆ ಕರೆಕ್ಟಾಗಿ ವರ್ಕ್ ಮಾಡ್ಯದಂದ್ರೆ ಅವ್ರು 200 ml ಹಾಕೋಬೋದು ರೀ. ಯಾಕಂತಂದ್ರೆ ಅದನ್ನು ಎಷ್ಟು ನಾವು ಹಿಡಿದಿಟ್ಕೊಂಡು ಸ್ಲೋವಾಗಿ ಬೆಳೆಸ್ತೇವಲ್ಲ ರೀ, ಅಷ್ಟು ನಮಗೆ ಗರ್ಭ ಹಾಲಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಇದು ಲಿವೋಸಿನ್ ಪ್ರಮಾಣ ರೀ 05234, ಇದು 200 ಗ್ರಾಮ್ ರೀ. ಬೋರಾನ್ ಏನದ 100 ಗ್ರಾಮ್ ಹಾಕೊಳ್ಳೋದ್ರಿ. ಇಲ್ಲಿ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ನಮಗೆ ಗರ್ಭಿಗೆ ಅನುಕೂಲ ಮಾಡಿಕೊಟ್ಟು ಸೈಡ್ ಕಣ್ಣು ತಳಗಿನೂ 5 ಎಲೆ ಹೊಡೆದಿರ್ತೇವಲ್ಲ ರೀ, ಅದ್ರ ಕಣ್ಣು ಉಬ್ಬಬೇಕು, ಇದ್ರ ಕಣ್ಣು ಉಬ್ಬಬೇಕು ರೀ. ನಮ್ಗೆ ಈಗ ಬೆಳೆಯುವಂಥ ಕಣ್ಣಿನೂ ಉಬ್ಬಬೇಕು. ಇದು ಆದ ತಕ್ಷಣ ರೀ, ಈಗ ಇದು ಮುಗಿತಲ್ರಿ, ಏಟ್ರಿ 40ನೇ ದಿವಸ ಅಥವಾ 41ನೇ ದಿವಸ ನಾವು ಹೊಡ್ಕೊಂಡೆವು. ಇನ್ನು ಮುಂದೆ ಏನಾದ ಈ ಟೈಮ್ದಾಗ ಒಂದು ಸ್ವಲ್ಪ ಮಳೆ ಆಗ್ಬೋದು, ವಾತಾವರಣ ತಂಪ, ಮಳೆ ಒಂದು ವೇಳೆ ಕಾಲಿಲ್ಲ ಅಂದರೂ
ಏನದ ಮಾಡರೆ ಮುಸುಕು ಹಾಕಿರ್ತಾ ಇದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ರೀ. ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ್ರಿ, ಈ ಜಾಗನಾಗ ಒಂದು ಔಷಧಿ ಇದು ಹಾಕ್ಕೊಳ್ಳಮ್ರಿ, ಒಂದಕ್ಕೆ ಇದು ರೀ ಫಂಗಿಸೈಡ ಕೀಟನಾಶಕ ಹಾಕ್ಕೊಳ್ಳಮ್ರಿ. ಇಲ್ಲೇನದ ಟೆಪ್ಟೋಸೈಕ್ಲಿನ ಅಥವಾ ಏನದ ZD78 ಹಾಕ್ಕೊಳ್ಳಮ್ರಿ. ಇಲ್ಲ ಬೇಡಪ್ಪ ನಮಗೆ ZD78 ಬೇಡ ಅಂದ್ರೆ ಬ್ಲೂ ಕಾಪರ್ ಹಾಕೊಂಡು ಬಿಡಿ. ತುತ್ಯ ಕಂಟೆಂಟ್ ಇರ್ತದೆ ಅದ್ರಾಗ, ಕೆಲವೊಂದಿಷ್ಟು ಪರ್ಸೆಂಟ್ ಅದ ರೀ ಅದ್ರಾಗ, 5% 10% ಐತೆ ಅದ್ರಾಗ. ಅದಿಟ್ಟು ಹಾಕೊಂಡು ಬಿಟ್ಟೆ ಅಂದ್ರೆ ಏನೈತೆ ರೀ, ನಮ್ಗೇನದ ತಪ್ಪಲು ಹಚ್ಚಗಾಗ್ತದೆ ರೀ, ಹಾರ್ಡ್ ಆಗ್ತದೆ, ಆಮೇಲೆ ಹೆಲ್ದಿ ಆಗ್ತದೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ನೀವು ಬ್ಲೂ ಕಾಪರ್ ಹಾಕೋರಿ, ZD78 ಹಾಕೋರಿ, ಇದ್ರ ಜೊತೆ ಟೆಪ್ಟೋಸೈಕ್ಲಿನ ಒಂದು ಯಾವುದಾರೆ ಒಂದು ಕೀಟನಾಶಕ ಹಾಕೋರಿ, ಕರಾಟೆರೆ ಹಾಕೋರಿ, ಸೋಲೋಮನರೆ ಹಾಕೋರಿ, ಸೂಪರ್ ಕಾನ್ಫಿಡರೇ ಹಾಕೋರಿ, ಯಾವ್ದಾರು ಹಾಕೋರಿ. ಬ್ಲೂ ಕಾಪರ್ ಇಲ್ಲಿ ಏನದ 200 ಗ್ರಾಮ್ ಹಾಕೋಬೇಕು ನೋಡಿರಿ. ZD78 ಅನ್ನೋದು 200 ಗ್ರಾಮ್ ಹಾಕಿರಿ. ಆಮೇಲೆ ಟೆಪ್ಟೋಸೈಕ್ಲಿನ್ ಅಂತ 100 ಲೀಟ್ರ್ ನೀರಿಗೆ ಏನದ ನಾವು 4 ಪ್ಯಾಕೆಟ್ ಹಾಕೋತೇವ್ರಿ, ಅಂದ್ರೆ 24 ಗ್ರಾಮ್ ಹಾಕೋತೇವ್ರಿ. ಆಮೇಲೆ ಕರಾಟೆ ಹಾಕೊಂಡವ್ರು ಏನದ 125 ml ಹಾಕೋರಿ. ಅಲ್ಲಿ ತ್ರಿಪ್ಸಿನ್ ಮೂಮೆಂಟ್ ನೋಡ್ಕೊಂಡು ಹಾಕೋರಿ. ಇಲ್ಲ ಬೇಡ ನಮ್ಗೆ ಒಂದು ಲೆವೆಲ್ ಐತೆ ಅಂದ್ರೆ 100 ml ಹಾಕೋರಿ. ಸುಲೋಮನ್ ಅನ್ನೋದು 1 ml ಐತ್ರಿ. ಆಮೇಲೆ ಸೂಪರ್ ಕಾನ್ಫಿಡ್ರ್ ಅರ್ಧ ml ಐತ್ರಿ. ಕಾನ್ಫಿಡ್ರ್ 1 ml ಅದ. ಇದಲ್ಲದೆ ಇನ್ನೂ ಭಾಳಷ್ಟು ಅದಾವ್ರಿ. ಈ BioThreat ಹಾಕೊಂಡ್ರೆ 1 ml ಹಾಕೋರಿ. ಯಾವುದಾರು ಒಂದು ಇಲ್ಲಿ ಹಾಕ್ಕೊಂಡು ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವಂದ್ರೆ ತ್ರಿಪ್ಸ್ ನಮ್ಮ ಪ್ಲಾಟ್ ಹೆಲ್ದಿ, ಕರ್ಪ ಬರ್ಲಾರಂಗೆ, ಎಣ್ಣೆ ಸಬ್ಕನ್ಕೂ ಕರ್ಪ ಬರ್ತಿರ್ತದಲ್ರಿ, ಅದು ಬರ್ಲಾರಂಗೆ. ಇದು ಅಲ್ಲದೆ ಏನದ ಮುಂದೆ ನಮ್ಗೇನದ ಯಾವುದೇ ರೋಗ ದವಣಿ ಆಗಲಿ ಬುರಿ ಆಗಲಿ ಬರ್ಲಾರಂಗೆ ನಮ್ಮ ತಪ್ಪಲನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ಇದೊಂದು ಏನದ 43 ಅಥವಾ 44 42 ದಿವಸನಾಗ ಇದೊಂದು ಕೈ ಔಷಧ ಹೊಡ್ಕೊಂಡೇವಂದ್ರೆ ನಮಗಿದು ಅನುಕೂಲ ಆಗಿಬಿಡ್ತೀವಿ ರೀ. ಇದಲ್ಲದೆ ಮುಂದೆ ಈಗ ನೆಕ್ಸ್ಟ್ ಕೈ ಯಾವ್ದು ರೀ, ಲಿವೋಸಿನ್ ಆದ ನಂತರ 6B ಬಂದುಬಿಡ್ತೀವಿ. ಈಗ 6B ಇದ್ರ ಜೊತೆ 052 34 ಮತ್ತು ಬೋರಾನ್ ರೀ. ಬೋರಾನ್ ಯಾಕೆ ಜಾಸ್ತಿ ಅಂತ ನೀವು ಕೇಳ್ಬೋದು ರೀ. ಬೋರಾನ್ ಹಾಕೊಂಡಟ್ಟು ಅನುಕೂಲ ರೀ ನಮ್ಗೆ, ಯಾಕಂದ್ರೆ ಪ್ಲಾಟ್ ಹೆಲ್ದಿ ಆಗಿರ್ತದೆ. ಅದಕ್ಕೆ ಜಾಸ್ತಿ ನಮಗೆ ಕಡಿಮೆ ಬೀಳೋದೇ ಬೋರಾನ್ ಕಡಿಮೆ ಬೀಳ್ತಿರ್ತದೆ ರೀ ಪ್ಲಾಟ್ನಾಗ. ಎಲ್ಲ ವಿಶೇಷವಾಗಿ ಮಣ್ಣಿನ ಅಂಶ ಒಳಗೆ ಸಿಗ್ತಿರ್ತದೆ. ಬೋರಾನ್ ಒಂದು ಜರ ಕಡಿಮೆ ಸಿಗೋದ್ರಿಂದ ನಾವು ಬೋರಾನ್ ಜಾಸ್ತಿ ಹಾಕೊಂಡ್ರೆ. 6B ಏನದ 2 ಗ್ರಾಮ್ ರೀ 100 ಲೀಟ್ರ್ ನೀರಿಗೆ. 052 34 ಇದು ಏನದ 200 ಗ್ರಾಮ್ ರೀ. ಆಮೇಲೆ ಬೋರಾನ್ ಏನದ 100 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಮಗಿಲ್ಲಿ ಗರ್ಭಿನ 2ನೇ ಔಷಧ 2ನೇ ಕೈ ಆಗಿಬಿಡ್ತದೆ ರೀ. 2ನೇ ರೌಂಡಿಂದು 2ನೇ ಕೈ ಆಗಿಬಿಡ್ತದೆ. ಈಗ ನಾವು 6B ಅಂತರೂ ನಿಮಗೆ ಗೊತ್ತದ ರೀ. ಆಮೇಲೆ ನಾವು ಏನದ 052 34 ಯಾಕೆ ಜಾಸ್ತಿ ಇಲ್ಲಿ ವಾಪರ್ಸಕತ್ತೀವತ್ತಂದ್ರೆ ನಮ್ಮ ಕಡ್ಡಿ ಗೋಲಾಗಿ ಬೆಳೀತದೆ ರೀ, ಚಪ್ಪಟೆ ಆಕಾರ ಬರೋಂಗಿಲ್ಲ ರೀ, ಚವಟು ಬರಬಾರ್ದು. ಆಮೇಲೆ ಸ್ವಲ್ಪ ಕರ್ದು ಈ ಕೆಂಪು ಕಲರ್ ಬರ್ತದೆ ನೋಡಿರಿ, ಮ್ಯಾಚುರಿಟಿ ಇರಲ್ಲೇನ ಕೆಂಪು ಕಲರ್ ಬರ್ತದಲ್ಲ ಆ ರೀತಿ ಕಲರ್ ಬರ್ಸ್ತದೆ ರೀ. ಆಮೇಲೆ ಕಣ್ಣನ್ನು ಉಬ್ಬಿಸಿ ತಂದು ಬಿಡ್ತದೆ. ಮೇನ್ ಬೇಕಾದ್ರೆ ನಮ್ಮ ಕಣ್ಣು ಉಬ್ಬಬೇಕು. ಕಣ್ಣು ಉಬ್ಬಿದ್ರೆ ನಮಗೆ ಗರ್ಭ ಪರ್ಫೆಕ್ಟ್ ಗೊನೆ ಸೈಜ್ ಆತ ಅನ್ನೋದು ನಮ್ಗೆ ಗೊತ್ತು. ಬೋರಾನ್ ಆದರೂ ಜಾಸ್ತಿ ಏನದ ಅದನ್ನು ಕಣ್ಣು ಸೈಜ್ ಮಾಡ್ತದೆ ರೀ, ತಪ್ಪಲನ್ನ ಹೆಲ್ದಿಯಾಗಿ ಇಟ್ಕೋತದೆ. ಇದೇನದ 46 47ನೇ ದಿವ್ಸಿಗೆ ಇದೊಂದು ಕೈ ಹೊಡ್ಕೊಂಡೇವಂದ್ರೆ ಬರೋಬ್ಬರಿ ಆಗಿಬಿಡ್ತದೆ ರೀ. ಮುಂದೆ ಏನದ ಇನ್ನು ವಿರ್ಯಾಶಿಲ್ ಏನದ ನಾವು ವಿರ್ಯಾಶಿಲ್ಲ ಅದ್ರ ಜೊತೆ ಏನದ ಕೆಲವೊಂದಿಟ್ಟು ನಾವು ಹಾಕ್ಕೊಂಡೇವಂದ್ರೆ ಕರೆಕ್ಟಾಗಿ ಕೆಲಸ ಆಗ್ತದೆ ರೀ. ವಿರ್ಯಾಶಿಲ್ಲ PDH ಕ್ಯಾಲ್ಶಿಯಮ್ ಚಿಲೆಟೆಡ್ ಕ್ಯಾಲ್ಶಿಯಮ್ ರೀ. ಮತ್ತು ಚಿಲೆಟೆಡ್ ಕ್ಯಾಲ್ಶಿಯಮ್ ಹಾಕ್ಕೊಂಡು ಬಿಟ್ಟೇವಂದ್ರೆ ಈಗ ನಾವು ಎಲ್ಲ ಎಟ್ ಎ ಟೈಮ್ ಸೆಂಡ ಬಂದಿರಲ್ರಿ, ನಮ್ಗೆ ಇನ್ನೂ ಒಂದು ಸ್ವಲ್ಪ ಸ್ಲೋ ಬರ್ತಿರ್ತದೆ. ಒಂದು ವೇಳೆ ಕಡ್ಡಿ ಫ್ರೆಶ್ ಆಗಿ ಸೈಜ್ ಆಗಬೇಕಲ್ರಿ. ಹಾಗಾಗಿ ಚಿಲೆಟೆಡ್ ಕ್ಯಾಲ್ಶಿಯಮ್ 100 ಲೀಟ್ರ್ ನೀರಿಗೆ 100 ಗ್ರಾಮ್. ಆಮೇಲೆ PDH 100 ಲೀಟ್ರ್ ನೀರಿಗೆ 200 ಗ್ರಾಮ್ ರೀ. ಆಮೇಲೆ ವಿರ್ಯಾಶಿಲ್ ಅಂತರೂ ಸೇಮ್ ರೀ, ಅದು ಎಲ್ಲಿ ವ್ಯತ್ಯಾಸ ಆಗಲ್ಲ ರೀ. 6B ವಿರ್ಯಾಶಿಲ್ ಎಲ್ಲಿ ವ್ಯತ್ಯಾಸ ಆಗಲ್ಲ. ಏನದ ಇದೇನದ ವಿರ್ಯಾಶಿಲ್ 12.5 ಗ್ರಾಮ್ ಹಾಕಿ ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಾವೇನದ 50 ದಿವ್ಸಕ್ಕೆ ಬಂದೇವ್ರಿ. 2ನೇ ರೌಂಡ್ ಮುಗೀತು. ಈ ಟೈಮ್ದಾಗ ಏನದ ವಿಶೇಷ ಎಲ್ಲ 100ಕ್ಕೆ 70ರಿಂದ 80% ಏನದ ನಮ್ಮ ಸಬ್ಕೇನು ಮುಗಿದಿರ್ತಾವೆ, ಇನ್ನೂ ಉಳಿದಿರ್ತಾವೆ. ಆಮೇಲೆ ಸಣ್ಣಾಗಿ ಶೇಂಡ ಹೊಡೆದಿರ್ತೀವಿ, ಅದನ್ನು ಮುಂದೆ ಹೆಲ್ದಿಯಾಗಿ ಬೆಳೆದು ನಮ್ಮ ಗರ್ಭ ಆಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದ್ರಗೋಸ್ಕರ ಅದು ಹೆಂಗೆ ಏನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನದ ಮುಂದೆ ಒಂದು 4ನೇ ಎಪಿಸೋಡ್ ಒಳಗೆ ಅಥವಾ 4ನೇ ಎಪಿಸೋಡ್ ಒಳಗೆ ನಾವು ಮೀಟಾಗಿ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮಗೆ ಈ ವಿಡಿಯೋದಾಗ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.